ತಾವು ಡಾಕ್ಟರ್ ಆಗಿ ವೈದ್ಯರಾಗಿ ನೀವು ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಯ್ತು, ಈಗ ಕರ್ಕೊಂಡ್ ಆಸ್ಪತ್ರೆ ಎಲ್ಲಾ ಮುಗಿದು ಕೋಟಿ ಗಟ್ಟಲೆ ಖರ್ಚು ಮಾಡಿ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದು ಬಂದ ಹೆಂಗಿ ಡಾಕ್ಟರ್ ಆಶ್ಚರ್ಯ ಅನ್ಸುತ್ತೆ. ಆಶ್ಚರ್ಯ ಸೋದ್ರೆ ಆ ತಾಯಿ ಒಂದು ನಿಂಬೆಹಣ್ಣು ಕೊಟ್ಟದ ಜೊತೆಗೆ ಒಂದ್ ಹನಿ ನೀರು ಚಿಮ್ಸಿದ್ರೆ ಸಾಕು, ಅಲ್ಲಿ ಪರಿಹಾರ ಆಯ್ತಂತಿಲ್ಲ. ಆಗಿ ಅವರು ಹಾಸ್ಪಿಟಲ್ ಅಲ್ಲೇನೆ ಪೇಷಂಟ್ ಗಳೆಲ್ಲ ಬಂದು ಕೆಲವೊಂದು ಎಲ್ಲ ಮಿತಿ ಮೀರಿ ಹೋಗುತ್ತೆ ಅನ್ನತಕ್ಕಂಥದ್ದು ಗೊತ್ತಾದಾಗ ಡಾಕ್ಟರ್ ಏನ್ ಮಾಡ್ತಾರೆ, ನನ್ಗೊಬ್ರು ಗುರುಗಳಿದ್ದಾರೆ, ನಾನ್ ಕರ್ಕೊಂಡ್ ಹೋಗ್ತೀನಿ ಬಾ ಅಲ್ಲಿಗೆ ಅಂತ ಹೇಳ್ತಾರೆ. ಸುಮಾರು 15-20 ಲಕ್ಷ ಖರ್ಚು ಮಾಡ್ಯಾರ. ಆ ಹುಡುಗರು ಡಿಡೇನೆಸ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಮೊನ್ನೆ ಒಂದೇ ಸಲ ಬಂದು ಹೋಗಿದ್ವಿ, ಕಳಿಸಿದ್ ನಾನು ಕರ್ಕೊಂಡ್ ಬಂದ್ ನಾನೇ. ಹೋದ್ಮೇಲೆ ಎಷ್ಟು ಕಡಿಮೆ ಆಗತ್ತೆ ಬಂದು ಒಂದ್ 50 ಪೈಸೆ ರೂಪಾಯಿ ಕಡಿಮೆ ಆಗತ್ತೆ ಸರ್. ಸಾಕ್ಷಾತ್ ದೇವತೆನೆ ಬೇರೆ ಅಲ್ಲೇ ಅಲ್ಲ. ರೇಣುಕೆಲ್ಲಮ್ಮ ಇಲ್ಲಿದ್ದಾಳೆ, ಯಾಕಂದ್ರೆ ಅಲ್ಲಿಗೆ ಹೋಗಿ ನೋಡೋದಕ್ಕಿಂತ ದೇವ್ರ ತಾಯಿ ಏನಿದಾಳಲ್ಲ, ತಾಯಿನೇ ಇಲ್ಲ ಇದಾಳೆ. ಸ್ನೇಹಿತರೆ, ನಿಮ್ಗೊಂದು ಆಶ್ಚರ್ಯ ತೋರಿಸ್ತೀನಿ. ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡು ಸಮಾಗಮ ಆದ್ರೆ ಹೆಂಗಿರುತ್ತೆ ಅಂದ್ರೆ, ನೋಡಿ ವಿಜುವಲ್ ಅಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಆಧ್ಯಾತ್ಮ, ಇನ್ನೊಂದು ವೈಜ್ಞಾನಿಕ ಅಂದ್ರೆ ವಿಜ್ಞಾನ. ಅಂದ್ರೆ ಇಲ್ಲಿ ವೈದ್ಯರು ಕೂಡ ಇದ್ದಾರೆ. ಈ ಒಂದು ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ವೈದ್ಯರು ಕೂಡ ಬಂದಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಬಂದಂತ ಭಕ್ತರು ಹೇಳ್ತಾರೆ, ಇಲ್ಲ ಆಸ್ಪತ್ರೆಗೆ ಹೋಗಿದ್ದೆ ವಾಸಿ ಆಗಿಲ್ಲ, ಅಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡೆ ಇನ್ನೆಲ್ಲೋ ವಾಸಿ ಆಗಿಲ್ಲ, ಇಲ್ಲಿ ಅಮ್ಮನವರು ಕೇವಲ 5 ರೂಪಾಯಿ ನಿಂಬೆಹಣ್ಣಿಂದ ನಮ್ಗೆ ಗುಣಮುಖರನ್ನಾಗಿ ಮಾಡಿದ್ರು, ವಾಸಿ ಮಾಡಿದ್ರು ಅಂತ ಸ್ವತಃ ಡಾಕ್ಟರ್ ಹತ್ರನೇ ಕೇಳೋಣ. ಡಾಕ್ಟರ್, ಒಂಥರ ಮಿರಾಕಲ್ ಅನ್ಸುತ್ತಾ, ಆಶ್ಚರ್ಯ ಅನ್ಸುತ್ತಾ? ರೇಣುಕೆಲ್ಲ ಮುಂದಕ್ಕಿನ ಸಾಕ್ಷಾತ್ ದೇವತೆನೆ ಬೇರೆ ಅಲ್ಲೇ ಅಲ್ಲ. ರೇಣುಕೆಲ್ಲಮ್ಮ ಇಲ್ಲಿದ್ದಾಳೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಸತ್ಯ ನೋಡ್ತಕ್ಕಂಥ ರೀತಿ ಇಲ್ಲೇ ದೇವ್ರು ಕೊಟ್ಟದ. ಯಾಕಂದ್ರೆ ಅಲ್ಲಿಗೆ ಹೋಗಿ ನೋಡೋದಕ್ಕಿಂತ ದೇವ್ರ ತಾಯಿ ಏನಿದಾಳಲ್ಲ, ತಾಯಿನೇ ಇಲ್ಲ ಇದಾಳ. ಸಾಕ್ಷಾತ್ ದೇವತೆನೆ ಬೇರೆ ಅಲ್ಲೇ ಅಲ್ಲ. ಆ ಏಮನೆ ರೇಣುಕತೇವಿ. ತಮ್ಮ ಪರಿಚಯ ಮಾಡ್ಕೊಡೋದು. ನಮ್ಮ ಪರಿಚಯನ ನಾವು ಬಳ್ಳಾರಿ ಜಿಲ್ಲಾ ಸೊಂಡೂರು ತಾಲೂಕು ಬೊಮ್ಮಘಟ್ಟ ಅಂತ ಹೇಳಿ. ನಮ್ ಕಡೆಯಿಂದ ಪೇಷಂಟ್ ಸಾಕಷ್ಟು ದಿನ ಒಂದ್ 40-30 ಜನ ನೋಡ್ತಿರ್ತೀನಿ ನಾನು ಅಷ್ಟೇ. ಆ ತರದಿಂದಾಗ ಮೊನ್ನೆ ನಾನೇ ರೀಸೆಂಟ್ ಆಗಿ ಕರ್ಕೊಂಡ್ ಬಂದಿದ್ದೆ 4 ಜನ. ಅದಕ್ಕೆ ನಿಂಚೆ ನಮ್ಮ ಹೆಣ್ಮಕ್ಳು, ಆಮೇಲೆ ನಮ್ಮ ಮಗ, ಇಷ್ಟು ಬಂದೇ ಬರ್ತಾ ಇರ್ತೀನಿ ನಾನು. ಯಾವಾಗ ಬರ್ತೇನೆ ಅಮ್ಮನ ಭೇಟಿ ಮಾಡಕಂತಂದ್ರೆ ಆಗಲ್ಲ, ಅಷ್ಟು ಜನದಾಗೆ ನಾವ್ ಒಬ್ಬರೇ ಭೇಟಿ ಮಾಡಕ್ ಸಾಧ್ಯ. ತಾವು ಡಾಕ್ಟರ್ ಆಗಿ ವೈದ್ಯರಾಗಿ ನೀವು ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಯ್ತು, ಈಗ ಕರ್ಕೊಂಡ್ ಆಸ್ಪತ್ರೆ ಎಲ್ಲಾ ಮುಗಿದು ಕೋಟಿ ಗಟ್ಟಲೆ ಖರ್ಚು ಮಾಡಿ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದು ಬಂದ ಕರ್ಕೊಂಡ್. ಹೆಂಗಿ ಡಾಕ್ಟರ್ ಆಶ್ಚರ್ಯ ಅನ್ಸುತ್ತೆ? ಆಶ್ಚರ್ಯ ಸೋದ್ರೆ ಆಶ್ಚರ್ಯ ಅದು. ಇದು ಮೂಢನಂಬಿಕೆ ಅಲ್ಲ, ವಿಜ್ಞಾನ ಅಲ್ಲ, ವಿದ್ಯೆನೇ ಇದು. ಆ ತಾಯಿದೇ ವಿದ್ಯೆನ ತಾಯಿಯಲ್ಲಿರ್ತಕ್ಕಂಥ ಸತ್ಯಾಂಶ ಅಂತ ಹೊರಗಡೆ ಬಿಡ್ತಾ ಇದ್ದಾಳೆ. ಹೊರಗಡೆ ಬಿಟ್ಟಾಗ ತನಗೆ ಆಗ್ತಕ್ಕಂಥ ರೀತಿಗಳು ಜನಗಳಿಗೆ, ಸಾರ್ವಜನಿಕರಿಗೆಲ್ಲ ಸಹಾಯ ಸಹಕಾರ ಸಿಗ್ತಾ ಇತ್ತು. ಹೆಂಗಾಗುತ್ತೆ ಡಾಕ್ಟರ್ ಅದು? ಅಂದ್ರೆ ಟಾಬ್ಲೆಟ್ ಇಂದ, ಇಂಜೆಕ್ಷನ್ ಇಂದ, ಅಥವಾ ಡಾಕ್ಟರ್ ಕೊಡುವಂತ ಆ ಒಂದು ಮೆಡಿಸಿನ್ ಇಂದ ವಾಸಿ ಆಗ್ತಿರೋದು ಇಲ್ಲಿ ಹೆಂಗ್ ಪವಾಡ ಹೆಂಗೆ ಆಗುತ್ತೆ ಅಂತ? ಪವಾಡ ಅಂದ್ರೆ ಸ್ವಾಮಿ ಅದನ್ನ ಐತಲ್ರಿ, ಯಾವ ರೀತಿ ನಡೀತಾ ಇತ್ತಂತಂದ್ರೆ ಡಾಕ್ಟರ್ ಅಲ್ಲಿ ಇರ್ತಕ್ಕಂತ ಸತ್ಯಾಂಶಗಳೆಲ್ಲ ಆ ತಾಯಿ ಹತ್ರ ಐತಿ. ಆ ತಾಯಿ ಒಂದು ನಿಂಬೆಹಣ್ಣು ಕೊಟ್ಟದ ಜೊತೆಗೆ ಒಂದ್ ಹನಿ ನೀರು ಚಿಮ್ಸಿದ್ರೆ ಸಾಕು, ಅಲ್ಲಿ ಪರಿಹಾರ ಆಯ್ತಂತಿಲ್ಲ. ನಿಮ್ಗೆ ನಂಬಿಕೆ ಇದೆ? ಹೌದು, ನಾನು ನಂಬಿಕೆ ಇದೆ. ಇದೇನು ಆಶ್ಚರ್ಯ ಸರ್, ನಾನು ಅವತ್ತಿಂದಾನು ಹೇಳೋದು, ಎಲ್ಲಿ ಮಾತ್ರೆ ಇರುತ್ತೋ ಅಲ್ಲಿ ಮಂತ್ರ ಇರುತ್ತೆ. ಮಂತ್ರ ಇದೆ ಅಂತ ಅಂದ್ಮೇಲೆ ಮಂತ್ರಕ್ಕೆ ಎಷ್ಟು ಬೆಲೆ ಇದೆಯೋ ಮಾತ್ರೆಗೂ ಅದೇ ಬೆಲೆ ಇದೆ. ಬಟ್ ಅದೇ ಎರಡು ಜೊತೆಗೆ ಕೆಲಸ ಮಾಡ್ತಾ ಇದಾವೆ. ಬಟ್ ಅದೇ ಡಾಕ್ಟರ್ ಆಗಿದ ತಕ್ಷಣ ನಾನೇನೋ ಮಾಡ್ತೀನಿ, ನಾನೇನೋ ಕಲ್ತಿದ್ದೀನಿ, ಏನೋ ಇದೆಯಾ, ನಾನು ಅದೆಲ್ಲ ಹೇಳಲ್ಲ. ಇವ್ರ ಕೈಯಿಂದ ಆಗದೆ ಇದ್ದಿದ್ ಕೆಲ್ಸಗಳು ಎಲ್ಲೋ ಒಂದು ಕಡೆ ಮನುಷ್ಯ ಅಂತ ಅಂದ್ಮೇಲೆ ಅವ್ರ ಪ್ರಯತ್ನನೂ ಅವ್ರು ಮಾಡ್ತಾರೆ, ಪ್ರತಿಫಲ ಕೊಡತಕ್ಕಂಥದ್ದು ಭಗವಂತ. ಸ್ವತಃ ಡಾಕ್ಟರ್ ಆಗಿ ಅವರು ಹಾಸ್ಪಿಟಲ್ ಅಲ್ಲೇನೆ ಪೇಷಂಟ್ ಗಳೆಲ್ಲ ಬಂದು ಕೆಲವೊಂದು ಎಲ್ಲ ಮಿತಿ ಮೀರಿ ಹೋಗುತ್ತೆ ಅನ್ನತಕ್ಕಂಥದ್ದು ಗೊತ್ತಾದಾಗ ಡಾಕ್ಟರ್ ಏನ್ ಮಾಡ್ತಾರೆ, ನನ್ಗೊಬ್ರು ಗುರುಗಳಿದ್ದಾರೆ, ನಾನ್ ಕರ್ಕೊಂಡ್ ಹೋಗ್ತೀನಿ ಬಾ ಅಲ್ಲಿಗೆ ಅಂತ ಹೇಳ್ತಾರೆ. ಡಾಕ್ಟರ್ಗಳು ಪೇಷಂಟ್ ನ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ನೋಡಿದ್ರೆ, ಬಟ್ ಆದ್ರೆ ಒಂದು ಏನು ಆಧ್ಯಾತ್ಮಿಕದಲ್ಲಿ ಕರ್ಕೊಂಡ್ ಬರೋದು ಕಡಿಮೆ ಜನ ಅಂತದ್ರಲ್ಲಿ. ಅದು ಅವ್ರವ್ರ ನಂಬಿಕೆ ಅಷ್ಟೇ. ಇದು ಎಲ್ಲಾ ಒಂದು ಇದ್ರೊಳಗಡೆ ಹೇಳಕ್ ಬರೋಣ, ಅವ್ರವ್ರ ನಂಬಿಕೆ. ಡಾಕ್ಟರ್ ಇದ್ದಾರೆ ಅಂತ ಅಂದ್ರೆ ಇವಾಗ ನಾನು ಆಗ್ಲೇ ಎಲ್ಲಾ ಹೇಳ್ಕೊಂಡ್ ಬರ್ತೀನಿ, ಮಾತ್ರೆನೂ ಇದೆ ಮಂತ್ರನೂ ಇದೆ ಅಂತ. ಕೆಲವೊಂದು ಮಾತ್ರೆಗಳಿಂದ ಆಗದೆ ಇಲ್ದಿರ್ತಕ್ಕಂಥದ್ದು ಏನಾಗುತ್ತೆ, ಮಂತ್ರದಿಂದ ಆಗುತ್ತೆ. ಇವಾಗ ನಾವು ಪ್ರೆಸೆಂಟ್ ಇದೆ ಸತ್ಯ, 100% ಸತ್ಯ ಸರ್. ಮೊರೆ ನೀರಿಂದ ಏನಾಗುತ್ತೆ ಸರ್? ಆ ತಾಯಿಯಲ್ಲಿರ್ತಕ್ಕಂಥ ಸಂಶಯಗಳೇನಿರ್ತಾವಲ್ಲ, ತನ್ನಲ್ಲಿರ್ತಕ್ಕಂಥ ಆಶಾಕಾಂಕ್ಷೆಗಳಿಗೆಲ್ಲ ನೆಂಗಿಸ್ತಕ್ಕಂಥ ಜವಾಬ್ದಾರಿ ತಾಯಿದು. ಹೌದು.
ಒಬ್ಬ ಶಿಷ್ಯನ ಸಾಕಬೇಕಂತ ಜವಾಬ್ದಾರಿ ಕೋಟಿಗಟ್ಟಲೆ ಜನ ಸಾಕ್ತಕ್ಕಂತ ಜವಾಬ್ದಾರಿ ಆ ತಾಯಿ ಬಿಟ್ಟಿರ್ತಕ್ಕಂಥ ವಿಚಾರ. ಒಬ್ರಿಬ್ರಲ್ಲ ಇಲ್ಲಿ ಎಷ್ಟಾಯ್ತು ನೋಡ್ರಿ, ಸಾವಿರಾರು ಜನ ಇದಾರಲ್ಲ, ಇಷ್ಟು ಜನಕ್ಕೆ ಆಸೆ ಆಕಾಂಕ್ಷೆ ಬರ್ತದ. ತಾಯಿ ಮೊರೆ ನೀರಿನಿಂದಲೇ ಪರಿಹಾರ ಆಗಿರ್ತಕ್ಕಂಥ 100 ಜನ, 1000 ಲಕ್ಷ ಗಟ್ಟಲೆ ಜನ ಬೇಕಾದ್ರೆ ನಾನು ಊಟ ಮಾಡಿಸ್ತೀನಿ. ಅಮ್ಮರ ಏನಾದ್ರು ಮೊರೆ ನೀರಿನ ಪವಾಡ? ಮೊರೆ ನೀರು ಸರ್, ಇವಾಗ ನಾನು ಹೆಂಗ್ ಹೇಳಿ ಅದನ್ನ ನನ್ ಕೈಲಿ ಹೇಳಕ್ಕಾಗಲ್ಲ. ಕೆಲವ್ರು ಏನ್ ಮಾಡ್ತಾರೆ ಭಕ್ತರು, ಇವರೇ ದೇವ್ರು ನಾನ್ ದೇವ್ರಲ್ಲ, ನಾನು ನಾರ್ಮಲ್ ಆಗಿರತಕ್ಕಂಥದ್ದು ಅಷ್ಟೇ. ನಾನು ಮೊರೆ ನೀರ್ ಏನ್ ಹಾಕ್ತಿದ್ದೀನಿ ಅಂದ್ರೆ, ಈ ಮೊರೆ ನೀರಲ್ಲಿ ಹಲವಾರು ಸಮಸ್ಯೆಗಳು ಪರಿಹಾರ. ಯಾಕಂದ್ರೆ ಮೊರೆ ನೀರು ಹುಟ್ಟಿದ್ದೇ ಸವದತ್ತಿ ಶ್ರೀ ಕ್ಷೇತ್ರ ರೇಣುಕಾದೇವಿ ಎಲ್ಲಮ್ಮನ ಸನ್ನಿಧಾನದಲ್ಲಿ. ತಾಯಿ ರೇಣುಕಾದೇವಿ ಎಲ್ಲಮ್ಮನ ಕುಷ್ಠರೋಗ ಬಂದಾಗ ಆ ನೀರಲ್ಲಿ ಸ್ನಾನ ಮಾಡಿದವಳು ಅವಳು. ಮೊರೆ ನೀರಲ್ಲಿ ಸ್ನಾನ ಮಾಡಿ ಕುಷ್ಠರೋಗ ಅನ್ನತಕ್ಕಂಥದ್ದು ಪೀಡಿತನ ದೂರ ಮಾಡ್ಕೊಂಡು ಇವತ್ತು ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಮೊರೆ ನೀರು. ಎಣ್ಣೆಗೊಂಡ, ಅರಿಶಿನಗೊಂಡ, ಕುಂಕುಮಗೊಂಡ. ಅದೇನೆ ಇವತ್ತು ಕೂಡ ಸೂರ್ಯಚಂದ್ರ ಇರೋವರೆಗೂ ಆ ನೀರಿದೆ ಅಂತ ಇವತ್ತು ಕೂಡ ಪ್ರತೀತಿ ಇದೆ ನಮ್ಮ ಒಂದು ಸವದತ್ತಿ ಕ್ಷೇತ್ರದಲ್ಲಿ. ಇದಕ್ಕಿಂತ ಇನ್ನ ಏನ್ ಹೇಳ್ಬೇಕು ನಾನು, ಮೊರೆ ನೀರು ಅಷ್ಟು ಪವಿತ್ರವಾದದ್ದು. ಸರ್, ಒಬ್ಬ ರಾಜಕಾರಣಿ ಅವ್ರ ಮಗ ಬಾಕ್ಸರ್, ಆ ರಾಜಕಾರಣಿ ಮಗ ರಾತ್ರಿ ರಾಜಕಾರಣಿ ನನ್ನ ಮಗನಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಲೆಫ್ಟ್ ಸೈಡ್ ನರ್ಸ್ ಅಬ್ಸರ್ವ್ ಆಗ್ತಾರೆ. ಏನ್ ಮಾಡ್ಬೇಕು? ಯಾವ್ದಾದ್ರು ದೇವಸ್ಥಾನ ಮಾಡ್ಬೇಕು, ಆಸ್ಪತ್ರೆ ಅಷ್ಟೇ ಕೈ ಬಿಟ್ಬಿಟ್ರಂತೆ ಸರ್, ಇನ್ನೇನು ವಾಸಿ ಮಾಡೋದಕ್ಕೆ ಆಗುತ್ತೆ ಅಂತ. ಆ ತರ ಕೇಸಸ್ಗಳು ಅಂದ್ರೆ ಎಲ್ಲೂ ವಾಸಿ ಆಗೋದಿಲ್ಲ, ಎಲ್ಲಾ ಕಡೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಅನ್ನುವಂತ ಪೇಷಂಟ್ಗಳು, ಅನ್ನುವಂತ ಕೇಸಸ್ಗಳು ಇಲ್ಲಿ ಬಂದ್ರೆ ಸಾಲು 100% ಸಕ್ಸಸ್ ಆಗುತ್ತೆ. ಒಂದಿದ್ದು ಒಂದು ಕಾಲ ಎಲ್ಲ ಗಿಜಿ ಆಗೋಯ್ತು, ಬಿಜಾಪುರದಿಂದ ಹೋಯ್ತು. ಆ ಕಾಲ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಡಾಕ್ಟರ್ಸ್ ಎಲ್ಲ ಕನ್ಫರ್ಮ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಕಳ್ಸಿದ್ರು. ಆದ್ಮೇಲೆ ಕೊನೆ ಲಾಸ್ಟ್ಗೆ ನಾವು ಒಂದು ವಿಚಾರಕ್ಕೆ ಬಂದಾಗ ವಿಷಯ ಸಿಕ್ತು, ಏನಪ್ಪಾ ಹೆಂಗಾಗತ್ತೆ ಸರ್ ಇದು ಅಂತ. ಹಂಗಾಗಲ್ಲಪ್ಪ ಅದ್ ಹತ್ರ ಹೋಗ್ರಿ, ಹೌದಲ್ಲ ಅಂತ ಕನ್ಫರ್ಮ್ ಆಗುತ್ತೆ ನಿಮ್ಗೆ. 100% ಸತ್ಯ, 110% ಅಂದ್ರಲ್ಲ, 100 200 ಆಗುತ್ತೆ. ಸಂಶೋಧನೆ ಮಾಡಕ್ಕೆ ಹೋಗ್ಬೇಕಂತ ಹೋಗ್ರಿ ಅಲ್ಲಿ. ಫಸ್ಟ್ ನೀವ್ ಎದಕ್ ಹೋಯ್ತ್ರಿ, ಒಬ್ಬ ಡಾಕ್ಟರ್ ಆಗಿದ್ಮೇಲೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅದಕ್ಕೆ 10,000 ಬಿಲ್ ಮಾಡ್ತಾರೆ ಒಂದ್ ಸರ್ತಿಗೆ. ನೀವು 1,200 ರೂಪಾಯಿ ಖರ್ಚು ಮಾಡಕ್ಕೆ ಏನ್ ದೊಡ್ಡ ಕೇಳ್ತೀರಿ? ಹೋಗಿ ಬರ್ರಿ, ಇನ್ನ 1,200 ರೂಪಾಯಿ ಒಂದ್ಸಲ ನೀರ್ ಹಾಕಿ ಹೋಗುತ್ತೆ. ಹೌದಲ್ಲ, ನೀವೆಲ್ಲ ಕಲ್ತ್ರು ನಿಮ್ದೆಲ್ಲ ಬಸ್ ಚಾರ್ಜ್ ಸೇರು 3,000 4,000 ರೂಪಾಯಿ ಆಗುತ್ತೆ. 5,000 ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ಗೆ. ಹಂಗಾದ್ಮೇಲೆ ನಿಮ್ ಸಂಶಯಗಳೆಲ್ಲ ಕ್ಲಿಯರ್ ಆಗ್ತಂತ 3ನೇ ಸಲ ಬಂದಾಗ ಕಣ್ಣಾರ ನೋಡಿದ್ರು, ಇಲ್ಲ ಸರ್ ಆಯ್ತು, ಇವ್ರು ಒಳ್ಳೇದ್ ಮಾಡ್ದ, ನಮ್ಗೆ ಎಲ್ಲಾ ರೀತಿಯಿಂದ ಅನುಕೂಲ ಆಯ್ತು ಅಂತ ತನ್ನ ಬಾಯಿಂದ ನೆನೆಸ್ಕೊಂಡ ಮಾತಾಡ್ಸಿದ್ರು. ನೀವು ಸತಿ ಇದ್ರೆ ಅವತ್ತಿನ ದಿವಸ ನೀವೆಲ್ಲ ವಿಚಾರ ಮಾಡಿದ್ರಿ, ಅವ್ರು ಬಂದಿದ್ರು. ಹಂಗೆ ಆಗ್ಲಾರ್ದಂತ ಕೆಲಸ ಅಲ್ಲ, ಸಾಕ್ಷಾತ್ ದೇವತೆನೇ ನಮಗೆ ಪ್ರತ್ಯಕ್ಷ ಮಾಡಕ್ ಕಾರಣ ಅಂದ್ರೆ ತಾಯಿನೇ. ತಾಯಿಯಿಂದ ಜೀವನ ಮಾಡಕ್ ಸಾಧ್ಯ ಇಲ್ಲ. ತಾಯಿ ಹೊಟ್ಟೆ ಗರ್ಭದಾಗ ಬಂದಾಗ ಮಾತ್ರ ನಮ್ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಾಯಿ ಬಿಟ್ಟಿರ್ತಕ್ಕಂಥ ವಿಚಾರ. ಮತ್ ಆ ರೀತಿ ಇದ್ದಾಗ ನಾವು ತಾಯಿನ ಮನೆ ಹೋಗದ ಬೇರೆ ಎಲ್ಲಿ ಹೋಗ್ತೀರ ಸರ್? ದುಡ್ಡು ಇಲ್ಲಿ ಕ್ಯಾಲ್ಕುಲೇಷನ್ ಹೇಳ್ಬಿಟ್ರಿ ಸರ್. ಆಸ್ಪತ್ರೆಗೆ ಎಷ್ಟಾಗುತ್ತೆ, ಇಲ್ಲಿ ಬಂದ್ರೆ ಖರ್ಚು ಎಷ್ಟಾಗುತ್ತೆ? ಹೌದು ನಿಜ, ಪ್ರಾಕ್ಟಿಕಲ್ ಆಗಿ ತುಂಬಾ ಇದೆ, ಆತರ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಕಣ್ಣಾರ ನೋಡ್ಬೇಕಾಗ್ತಲ್ಲ, ಕಣ್ಣು ತುಂಬಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಗರುಡ ಯಾರಿಗ್ ಕಾಣಲ್ಲ ಅಂತ ಹೇಳಿದ್ರು, ನೀವು ಪ್ರತ್ಯಕ್ಷವಾಗಿ ಇಲ್ಲೇ ಕೂತಿದ್ವಿ ಎಲ್ಲಾರು. ಗರುಡ ತಂದೆ ತಾನೇ 3 ಸರ್ತಿ ರೌಂಡ್ ಹೊಡಿತೀವಿ, ಹೌದ್ರಾ? ಕಣ್ಣಾರ ನೋಡಿದ್ವಿ, ಎಲ್ಲಾರು ನೋಡ್ಬೇಕಂತ. ನೀವು ಆ ಕಡೆ ಎಲ್ಲ ಸುಮ್ಮನೆ ತಮಾಷೆ ಹೇಳೋದಂದ್ರೆ ಅಮ್ಮನವ್ರೇನ್ ಅಗ್ರಿಮೆಂಟ್ ಮಾಡ್ಕೊಂಡಿದಾರ ಗರುಡನ್ ಸಾಧ್ಯ ಅಗ್ರಿಮೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಆ ತಾಯಿನೇ ಕರೆಸಿಕೊಳ್ತಾಳೆ. ಪವಾಡ ಅಲ್ವಾ? ಹೌದು, ಪವಾಡ ಇದು, ಶಾಶ್ವತ ಆಗಿರ್ತಕ್ಕಂಥ ಪವಾಡ ಇದು. ಇದು ಯಾವ ಕಾರಣಕ್ಕೂ ನಸಿ ಹೋಗ್ತಕ್ಕಂಥ. ಕೆಲವರು ಬೆಳಿಗ್ಗೆ ದೊಡ್ಡಬಳ್ಳಾಪುರದವ್ರು ಬಂದವ್ರು ಹೇಳಿದ್ರು, ತಾಯಿನ ಹಂಗ್ ನೋಡ್ಕೊಂಡು 1,200 ರೂಪಾಯಿ ನೀರು ಕೊಟ್ಟು ಹಾಕ್ಸ್ಬೇಕೇನ್ ಸರ್ ಅಂತ. ಅಲ್ಲಿ ಕಿಸಿಬಾರ್ದು, ಕೆಳಗಿಳಿಬೇಕು ನೀವು, ಮೊದಲು ಹೆಂಗ್ಸ್ರಿ ಅಂತ ಇಬ್ಬರಿಗೆ ಕೆಳಗಿರಿ ಅಂತ ನಾನೇ ಹೇಳಿದೆ. ನಾನೇ ಮೇಲೆ ಕುತ್ಕೊಂಡೆ ಹೇಳಿದೆ ಡೈರೆಕ್ಟ್. ಅಲ್ಲಿ ಕಿಸಿ ಅವಶ್ಯಕತೆ ಇಲ್ಲ, ಕೆಳಗಿಳಿರಿ ಮೊದಲು ನೀವು ಅಂದ್ರೆ ತಾಯಿನ ಹೇಳ್ತಕ್ಕಂಥ ರೀತಿ ಐತ್ರ. ಹೌದು, ಇದು ಅವಶ್ಯಕತೆ ಇಲ್ಲ, ಕೆಳಗೆ ಕೊಟ್ಟು ಹಾಕ್ಸ್ಕೊಬೇಕಾ ನೀರು ಅನ್ನೋರ್ಗೆ ಏನ್ ಹೇಳ್ಬೋದು ಸರ್? ನಾವು ಏನ್ ಹೇಳೋದಿಲ್ಲ, ನಿಮ್ಗೆ ಅವಶ್ಯಕತೆ ಇಲ್ಲ, ಹೋಗ್ರಿ. ಬೇರೆ ಲಕ್ಷಾಂತರ ರೂಪಾಯಿ ಎಲ್ಲ ಕಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಹೌದು, ಇಲ್ಲಿ ಚೌಕಾಸಿ ಮಾಡ್ತೀವಲ್ಲ ಸರ್, ಅಂತವ್ರಿಗೆ ಏನ್ ಹೇಳ್ಬೋದು? ಅಂದ್ರೆ ಚೌಕಾಸಿ ಅಂತಂದ್ರೆ ಸರ್, ಅಲ್ಲಿ ಎಷ್ಟು ಬೇಕಾದ್ರೆ ಕೊಡಕ್ ಬರ್ತೇವೆ, ಬಿಲ್ ಮಾಡೇ ಹೊರಗೆ ಬರ್ಬೇಕು. ಇಲ್ಲಿ ಬಿಲ್ ಇಲ್ಲ, ಬಿಲ್ ಇಲ್ಲ ಸರ್, ಇಲ್ಲಿ ಬಿಲ್ ಇಲ್ಲ. ಬಂದ್ಮೇಲೆ ಬಿಲ್ ಅಷ್ಟೇ. ಊಟ ವಸತಿ ಸಿಗುತ್ತೆ, ಮಲಗಕ್ ಜಾಗ ಸಿಗುತ್ತೆ, ಏನೇನ್ ಸೌಲಭ್ಯ ಏನ್ ಬೇಕೆಲ್ಲ ಸೌಲಭ್ಯಗಳು ಸಿಗ್ತಾವಲ್ಲ ಸರ್ ಇಲ್ಲಿ. ಆ ಸೌಲಭ್ಯ ಸಿಕ್ಕಾಗ ತಾಯಿನ ಪ್ರಾಮುಖ್ಯತೆ ಬರುತ್ತರ. ಅಲ್ಲಿ ತಾಯಿ ಹೊಟ್ಟೆ ಗರ್ಭದಿಂದ ಹೊರಗೆ ಬಂದ ಮೇಲೆ ತಾಯಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಹೌದೇನ್ ಸರ್? 9 ತಿಂಗಳು ಹೊತ್ತು ಸಾಗಿ ಯಾವ ರೀತಿ ಸಾಕಿರ್ತಾಳೋ ಅದೇ ತರನ ಎಲ್ಲಾ ಜವಾಬ್ದಾರಿನ ತಾಯಿ ಬಿಟ್ಟಿರ್ತಕ್ಕಂಥ ವಿಚಾರ, ನಮ್ ವಿಚಾರ ಅಲ್ಲ ಅದು. ತಾಯಿ ಗರ್ಭದಿಂದ ಹೊರಗೆ ಬಂದ್ಮೇಲೆ ಜವಾಬ್ದಾರಿ ತಾಯಿದೇ ಬಿಟ್ಟಿರ್ತಕ್ಕಂಥದ್ದು, ನಮ್ದೇನ ಅಲ್ಲೇ ಅಲ್ಲ. ನಿಜ ಸರ್. ಆಸ್ಪತ್ರೆಗೆ ಹೋಗಿ ಎಷ್ಟೋ ಜನ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಆ ತರದವ್ರಿಗೆ ನಿಮ್ ಕಡೆಯಿಂದ ಏನು ಒಂದ್ ಸಂದೇಶ ಹೇಳ್ಬೋದು ತಾವು ವೈದ್ಯರಾಗಿ? ಏನ್ ಹೇಳ್ಬೋದು? ಹೌದು ಸರ್, ನಾನೇನಿಲ್ಲ, ನಾನು ಕರೆಕ್ಟ್ ರೆಫರ್ ಮಾಡಿದ ಮೇಲೆ ನಾನೇ ಕಣ್ಣಾರಿ ಕರ್ಕೊಂಡ್ ಬಂದಿನ. ಹುಡುಗಿಗೆ ಸುಮಾರು 15-20 ಲಕ್ಷ ಖರ್ಚು ಮಾಡ್ಯಾರ. ಆ ಹುಡುಗರು ಡಿಡೇನೆಸ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಮೊನ್ನೆ ಒಂದೇ ಸಲ ಬಂದು ಹೋಗಿದ್ವಿ, ಕಳಿಸಿದ್ ನಾನು ಕರ್ಕೊಂಡ್ ಬಂದ್ ನಾನೇ. ಹೋದ್ಮೇಲೆ ಎಷ್ಟು ಕಡಿಮೆ ಆಗೈತೆ? ಒಂದು 50 ಪೈಸೆ ರೂಪಾಯಿ ಕಡಿಮೆ ಆಗೈತೆ ಸರ್.
ನೀರ್ ಆಗಿಲ್ಲ 3 ನೀರ್ ಮುಗಿಯವರೆಗೆ ಮಾಡ್ಬೇಕಪ್ಪ ಅಂದ್ರೆ ತಕ್ಷಣ ಅವರೇ ಬಂದಾರ. ನನಗೇನೋ ಮುಂಚೆ ಅವ್ರು ಬಂದಾರ. ನಾನು ಹಿಂದೆ ನಾನು ಕಾರ್ ತಗೊಂಡ್ ನಾನು ಬಂದೆ. ನನ್ನ ಮಗ ನಾನು ನಮ್ಮ ಹೆಣ್ಮಕ್ಳು ನಮ್ಮ ಮೊಮ್ಮಗಳು ಕರ್ಕೊಂಡು ಅವ್ರಾಗ ಮಲಗಿದ್ರೆ ಹಂಗೆ ಎಪ್ಸ್ಕೊಂಡ್ ಕರ್ಕೊಂಡು ಸ್ನಾನ ಮಾಡ್ಸಿ ಇಲ್ಲಿ ಅಂತ ಇದೆ ಸರ್. ಸತ್ಯಾಂಶ ಅಂತಕ್ಕದ್ದು ತಾಯಿಯಲ್ಲಿರ್ತಕ್ಕಂಥದ್ದು ಎಷ್ಟೈತೋ ಆ ಸತ್ಯಾಂಶ ತಿಳಿದಾಗ ಮಾತ್ರ ಗೊತ್ತಾಗುತ್ತೆ. ಅವಿದ್ಯಾವಂತಪ್ಪ ಅವನಿಗೆ ಅರ್ಥ ಆಗಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವಿದ್ಯಾವಂತನೇ ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ವಿದ್ಯಾವಂತ ಏನ್ ಮಾಡ್ತಾರ? ಅದ್ರಲ್ಲಿ ಏನಿದೆ ಸೈನ್ಸ್ ಇಷ್ಟಾಗ ಏನಿದೆ ಹೇಳಿ? ನೀವು ಆಧ್ಯಾತ್ಮಕ ಹೋಗ್ಬಿಟ್ರಲ್ಲ ಕೊನೆಗೆ ಅದು ವಾಸಿ ಆಗತ್ರ ಅಂತ ಕೆಲವರು ಕೇಳಿದ್ರು. ಕೇಳಿದ್ಮೇಲೆ ನಾನು ಹೇಳಿದೆ ವಾಸಿ ಆಗಿಲ್ಲ. ನಾನು ಕೇಳಪ್ಪ ಬಂದ್ಮೇಲೆ ಈಗ ಒಂದೇ ಸಲ ಬಂದ್ರೆ ಬಂದ್ಮೇಲೆ ಎಷ್ಟು ಕಂಟ್ರೋಲ್ ಆಗಿದೆ ಅಂತ ಗೊತ್ತಿಲ್ಲ. ಖುಷಿ ಅಲ್ಲ ಸರ್. ತಾಯಿ ನಮ್ಮ ಆಸ್ತಿ ಸರ್, ನಮ್ಮ ಸಮಾಜದ ಆಸ್ತಿ. ಮೋಡಿ ಅಲ್ಲ, ಇಲ್ಲೂ ಕೂಡ ವಿಜ್ಞಾನ ಇದೆ ಅಂತ ಹೇಳಿ ನಿಜ ಸರ್. ಅದು ನಾವು ಸಾಕ್ಷಾತ್ ದೇವತೆ ನಮ್ಮ ತಾಯಿ ಬಿಟ್ಟ ಮೇಲೆ ನಮ್ಗೆ ಯಾವ್ದಿಲ್ಲ. ನಾವು ತಾಯಿ ಗರ್ಭ ಹೊರಗೆ ಬಂದ್ಮೇಲೆ ನಾವು ವಿದ್ಯಾವಂತರಾಗ ಸಾಧ್ಯ. ತಾಯಿ ಗರ್ಭದಾಗ ಇಲ್ಲ ಅಂತಂದ್ರೆ ತಾನು ಆಶೀರ್ವಾದ ಸುಮ್ ತಲೆ ಮೇಲೆ ಇಟ್ಟಾಳ ಅಂತಂದ್ರೆ ಒಂದ್ ನಿಂಬೆಹಣ್ಣು ಕೊಡ್ತಕ್ಕಂಥದ್ದು. ಆ ನಿಂಬೆಹಣ್ಣು ಪ್ರಸಾದ ಎಷ್ಟು ಇರುತ್ತೆ? ತಾಯಿನ ಎಷ್ಟು ಈಡೇರಿಸಿದ್ರು ಸಾಧ್ಯನೇ ಇಲ್ಲ. ಮನೆಯಾಗವರೆಗೂ ನಾವು ತಾಯಿ ಗರ್ಭದಾಗ ಬಂದ ಮೇಲೆ ಹೊರಗೆ ಮಾಡ್ಬೇಕಾದ್ರೆ ತಾಯಿಯೆಲ್ಲ ಜೀವನ ಮಾಡಕ್ಕಾಗಲ್ಲ. ಮತ್ ತಾಯಿಯಿಂದ ಆಶೀರ್ವಾದ ಸಿಕ್ ಮನೆ ಯಾಕೆ ಉದ್ದಾರ ಆಗಲ್ಲ ನಾವು? ಅದಕ್ಕಾಗಿ ಸಾರ್ವಜನಿಕರಿಗೆ ಸಮಾಜದಾಗ ಯಾರಿಗೇ ಆಗಿರ್ಲಿ ತಾಯಿ ತಂದೆ ಫಸ್ಟ್ ಮೇನ್, ಗುರು ಒಬ್ಬರಿಗೆ. ಗುರುವಿಲ್ಲ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ಸಾಕ್ಷಾತ್ ದೇವತೆ ಇರ್ಬೇಕಾದ್ರೆ ನಾವ್ ಏನಿಲ್ಲ. ಒಂದೇ ತಾಯಿ ತಂದೆ ಸಿಕ್ಕ ಮೇಲೆ ಎರಡನೇ ಗುರು ಅಲ್ಲ, ಅವರೇ ಒಂದೇ ತಾಯಿ ತಂದೆ ಗುರು ಅವರ. ಗುರು ಇದ್ರೆ ಪಾಠ ನಡೀತೀವಿ. ಗುರು ಇಲ್ಲ ಅಂದ್ರೆ ನಾವು ಪಾಠ ಕಲೆ ಕೆಲಸ ಈ ತರ ಇದೆ ಸರ್. ಸನ್ನಿವೇಶ ಸಾಕಷ್ಟು ಒಳ್ಳೆ ಅಲ್ಲ ದೇವ್ರ ಸರ್. ನನ್ನದಲ್ಲ ಅಮ್ಮಂದು ನೋಡಿ, ತಿಳ್ಕೋದಿಲ್ಲ ಅನ್ನೋದಕ್ಕೆ ನಮ್ ತಾಯಿದು ಅಂತ ಹೇಳ್ತೀನಿ. ಅಮ್ಮೋರಿ ಕಡೆದಾಗ ಏನ್ ಹೇಳ್ತೀರಿ? ವೈದ್ಯರೇ ಡಾಕ್ಟ್ರೇ ಈ ರೀತಿ ದೇವಸ್ಥಾನದ ಬಗ್ಗೆ ಹೇಳಿದಂತ ಮಾತುಗಳು ಎಲ್ಲೂ ಆಗಿಲ್ಲ. ಆಸ್ಪತ್ರೆಯಲ್ಲಿ 20 ಲಕ್ಷ ಖರ್ಚು ಮಾಡ್ತಾರೆ, ಅಲ್ಲಿ ವಾಸಿ ಆಗಿಲ್ಲ. ಇಲ್ಲಿ ಕರ್ಕೊಂಡ್ಬಂದ್ರೆ 50% ಆಲ್ರೆಡಿ ವಾಸಿ ಆಗಿದೆ. ಏನ್ ಹೇಳ್ತೀರಿ? ವಾಸಿ ಆಗಿರೋರು ಕರೆಯೋಣ ಅವ್ರನ್ನ. ನಾವೇನ್ ಹೇಳ್ತೀರಾ? ನಾನು ವೈದ್ಯ ಅಂತ ಇವಾಗ ನಾನು ಎಲ್ಲಾ ಸರಿ ಹೇಳಿದ್ದೀನಿ. ವೈದ್ಯರ ಬಗ್ಗೆ ನಾನು ಹೇಳತಕ್ಕಂತಲ್ಲ, ವೈದ್ಯ ನಾರಾಯಣ ಅಂತಾರೆ. ಯಾಕೆಂದ್ರೆ ಅವರಲ್ಲೂ ಕೂಡ ಭಗವಂತ ಇರ್ತಾನೆ. ಅವರು ಕೆಲಸ ಮಾಡಿದೆ ಅಲ್ವಾ ದೇವರು ಅವ್ರಿಗೆ ಫಲ ಕೊಡುದು. ಕರ್ಮಾನುಸ್ಕಾರ ವೈದ್ಯರಿಂದ ಆಗದೆ ಇರತಕ್ಕಂಥದ್ದು ಕೆಲವೊಂದು ಅವ್ರ ಕರ್ಮ ಅಂದ್ರೆ ಅವರ ಒಂದು ಆಯುಷ್ ಅಲ್ಲಿಗೆ ನಿಂತಿದೆ ಅಂತ. ವೈದ್ಯರಿಂದ ಅವ್ರ ಆಯುಸ್ ಮುಗ್ದೋಯ್ತು ಅಂತ, ಅವರಿಂದ ಆಗ್ಲಿಲ್ಲ ಅಂದ್ರೆ ಅವ್ರ ಆಯುಸ್ ಮುಗ್ದಿದೆ ಅಂತ. ಅವ್ರ ಆಯುಸ್ ಇದ್ದೂನು ಕೂಡ ಅವ್ರು ಸುಮ್ನೆ ಒಂದ್ ಇಂಜೆಕ್ಷನ್ ಅಲ್ಲಿ ಎಷ್ಟೋ ಜ್ವರಗಳ ಮೇಲಾಗಿದಾವೆ, ಎಷ್ಟೋ ಕಾಯಿಲೆಗಳ ಮೇಲಾಗಿದಾವೆ ಇಂಜೆಕ್ಷನ್ ಗಳಲ್ಲಿ ಸೈಂಟಿಫಿಕ್ ಹೇಳುತ್ತೆ. ಬಟ್ ಆದ್ರೆ ಅಂತ ಇದ್ರೊಳಗಡೆ ಎಲ್ಲೋ ಒಂದು ಕಡೆ ಒಂದು ದಾರಿ ಬಿಟ್ಕೊಟ್ಟಿದ್ದಾರೆ ಡಾಕ್ಟ್ರು ಅಂತ ಅಂದ್ರೆ ಅವ್ರು ನಾವು ಅವ್ರ ಚಿರಋಣಿ ಆಗ್ಬೇಕು. ಇವಾಗ ಜನ ಏನ್ ಹೇಳ್ತಾರೆ, ಇದು ನಿಜನಾ ಇದು ಸುಳ್ಳ, ಅಮ್ಮ ಏನೋ ಕಮರ್ಷಿಯಲ್ ಮಾಡ್ಬಿಟ್ಟವ್ರೆ, ದುಡ್ಡುಗ ತಗೊಂತಾರೆ ಹೇಳಿಸ್ತಾರೆ ಅಂತ. ಇವಾಗ ಲೈವ್ ಅಲ್ಲಿ ಕಮರ್ಷಿಯಲ್ ವಿಷಯ ಹೇಳಿದ್ರೆ ಈಗ ಬಂತು. ನಾನು ಹೇಳಿದೆ ತುಂಬಾ ಚೆನ್ನಾಗಿ ಮಾಡಿ ಬೇಡ ಹೊರಗಡೆ ಹೋಗ್ರಿ ನೋಡೋಣ. ಆಮೇಲೆ ನಿಮ್ಗೆ ನಂಬಿಕೆ ಇಲ್ಲಲ್ಲ, ನಂಬಿಕೆ ಮೇಲೆ ಕೆಳಗಿಳಿದೋಗ್ರಿ. ಎಷ್ಟು ವರ್ಷ ನಾವು 15 ವರ್ಷ ಆದ್ಮೇಲೆ ನೀವು ಬಂದ್ರೆ ಇವತ್ತು ಬಂದ್ರೆ ಅಂತ ಹೇಳಿ ಯಾವ ದೊಡ್ಡಬಳ್ಳಾಪುರ ಅಂತ ಹೇಳಿ ಇವತ್ತು ಇಲ್ಲಿದ್ದು ಕಣ್ಣು ವರ್ಷ ಹಿಡಿದ ತಕ್ಷಣ ಬಂದು ನೋಡ್ತಕ್ಕಂಥ ರೀತಿ ಇಲ್ಲ ಅಂದ್ರೆ ನಿಮ್ಮ ಹತ್ರ ನಾವೇನ್ ಮಾಡಕ್ಕಾಗುತ್ತೆ? ನಿಮ್ ಮನೆಯವರನ್ನ ನಾವೇನ್ ಮಾಡಕ್ಕಾಗಲ್ಲ. ತಾಯಿ ಒಲೆಮೆ ಆಗ್ಬೇಕಂತಂದ್ರೆ ಲಕ್ಷಾಂತರ ರೂಪಾಯಿ ತಗೊಳ್ತಾರೆ ಇಲ್ಲಿ ಕಮರ್ಷಿಯಲ್ ಅಂತ ಅವ್ರು ಹೇಳ್ತಾರಲ್ಲ. 1,000 ರೂಪಾಯಿ ಸರ್ ಒಂದ್ ಹೋಟೆಲ್ ಹೋದ್ರೆ ತಿಂಡಿ ಅಲ್ಲ ಸರ್. ಕ್ಯಾನ್ಸರ್ ಆಗಿರ್ತಕ್ಕಂಥದ್ದು ಗುಣ ಆಗುತ್ತೆ. ಕ್ಯಾನ್ಸರ್ ಪೇಷಂಟ್ ಗುಣ ಆಗಿರುತ್ತೆ. ನಾನ್ ಕಣ್ಣಾರ್ ನೋಡಿರ್ತಕ್ಕಂಥ ಸರ್, ನೀವು ವೈದ್ಯರಾಗಿ ಕ್ಯಾನ್ಸರ್ ಪೇಷಂಟ್ ಇಲ್ಲಿ ಒಂದ್ ರೀತಿ ಆಶ್ಚರ್ಯ ಪವಾಡ ರೀತಿಯಲ್ಲಿ ವಾಸಿ ಆಗಿರೋ ಟ್ರೀಟ್ಮೆಂಟ್ ಐತಲ್ಲ, ಟ್ರೀಟ್ಮೆಂಟ್ ಕೊಡುವಾಗ ಅವ್ರಲ್ಲಿ ಆಗಿಲ್ಲ ಅಂತ ಥರ್ಡ್ ಸ್ಟೇಜ್ ಹೋದ್ಮೇಲೆ ಮತ್ತೆ ಏನ್ ಮಾಡಕ್ಕಾಗಲ್ಲ. ದೇವ್ರ ಹೆಂಗ್ ಮಾಡೋಣ ನೋಡೋಣ ಅಂತ ಅಮ್ಮನ ಹತ್ರ ಹೋಗ್ರಿ, ಪ್ರಯತ್ನ ಪಡ್ರಿ. ಆ ತಾಯಿ ಆಶೀರ್ವಾದ ಸಿಕ್ಕರೆ ನಿಮ್ಗೆ 100% ಗುಣ ಆಯ್ತು, ಆರಾಮಿದ್ರಿ. ನಾನೇ ಇಲ್ಲಿ ಅವ್ರನ್ನ ಸಂದರ್ಶನ ಮಾಡಿದೀನಿ. ಇಲ್ಲಿ ಬಂದ್ಮೇಲೆ 5 ರೂಪಾಯಿ ನಿಂಬೆಹಣ್ಣು ಕೊಟ್ರು ಸರ್, ನಾನು ಕುಡಿಯೋದ್ ಬಿಟ್ಟೆ, ಡ್ರಗ್ಸ್ ತಗೊಳಕ್ ಬಿಟ್ಟೆ ಅಂತ ಹೇಳ್ತಾರೆ. ಈಗ ಹೆಂಗ್ ಸಾಧ್ಯ ಸರ್? ಟಾಬ್ಲೆಟ್ ಕೆಲಸ ಮಾಡದೇ ಇರೋದು ಇಲ್ಲಿ ಹೆಂಗೆ? ಅಮ್ಮವ್ರು ಹೇಳ್ತಾರೆ ಯಾವಾಗ್ಲೂ ಮಾತ್ರೆ ಕೆಲಸ ಮಾಡದೇ ಇರೋವಂಥದ್ದು ಮಂತ್ರ ಹೆಂಗ್ ಕೆಲಸ ಮಾಡ್ತು ಅಂತ ಪ್ರಶ್ನೆ ತುಂಬಾ ಸ್ಟ್ರಾಂಗ್ ಇದೆ ಸರ್. ಈಗ ನಾನ್ ಕರ್ಕೊಂಡ್ ಬಂದಿರ್ತಕ್ಕಂಥ ಒಬ್ಬ ಹುಡುಗ ಈಗ ಅವನು ನನ್ ಮನೆಗ್ ಬಂದ್ಮೇಲೆ ನೆಮ್ಮದಿ ಸಿಕ್ಕಿದೆ, ಮನೆ ಒಳಗಡೆ ಸಂಸಾರ ಚೆನ್ನಾಗಿದೆ. 3 ದಿವಸ ನಾವು ಬಂದು ಶುಕ್ರವಾರ ಬಂದಾರೆ, ಶುಕ್ರವಾರ ಮಂಗಳವಾರ ದಿವಸನೇ ಬಂದು ಇಲ್ಲಿ ಬಂದಿವಿ ಅಮಾಸಿಗೆ ನೀರ್ ಹಾಕ್ಸಿ ಬಂದ್ಮೇಲೆ ನನಗೆ ಸಮಾಧಾನ ಆಯ್ತು ಸರ್. ದೇವ್ರು ಒಳ್ಳೇದು ಮಾಡಿದ್ರೆ ಇವಾಗ ಅವಾಗ ಆ ಕಡೆ ದ್ಯಾಸ ದೇವ್ರು ನನಗೆ ಹೇಳ ಸರ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿ ದೇವ್ರದ್ದು ನನ್ನದಲ್ಲ, ತಾಯಿದು ನಮ್ಮ ತಾಯಿ.